IDSMT ಯಾರು ನೀವು ಕಟ್ಸಿದ್ರ? ಇವತ್ತು ಮುನ್ಸಿಪಾಲಿಟಿಯಲ್ಲಿ ಕಟ್ಟಿರ್ತಕ್ಕಂಥ ಅಂಗಡಿಗಳೆಲ್ಲ ನೀವು ಕಟ್ಸಿದ್ರ? 10 ವರ್ಷ ಆಯ್ತು ನೀವು ಯೋಗ್ಯತೆಗೆ ಒಂದು ಅಂಗಡಿ ಕಟ್ಟಾಗಿ ಯೋಗ್ಯತೆ ಆಗಿಲ್ಲ ನಿಮ್ಗೆ. ನೀವು ಆಪಾದನೆ ಮಾಡ್ಕೊಂಡೆ ಕಾಲಹರಣ ಮಾಡಿದ್ರಿ. ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ತೀರ ನೀವು. ಯಾರು ಅಂಬೇಡ್ಕರ್ ಭವನ ಅಲ್ಲಿ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಮಾಡಿದ್ದು? ಅಂಬೇಡ್ಕರ್ ಭವನ ಅಲ್ಲಿ ಆಶ್ರಯ ಲೇಔಟ್ ಅಲ್ಲಿ ಇದ್ದಿದ್ದು ಜಾಗ. ಆಶ್ರಯ ಲೇಔಟ್ ಯಾರು ಮಾಡಿದವರು? ಯಾರು ಇವತ್ತು ಆಶ್ರಯ ಲೇಔಟ್ ಅವತ್ತು ಸ್ವಾಧೀನ ಮಾಡಿ ಅವತ್ತು ಆಶ್ರಯ ಲೇಔಟ್ ನಿರ್ಮಾಣ ಮಾಡಿದ್ದು ನೀವಾ? ಅದ್ರ ಚರಿತ್ರೆ ಗೊತ್ತಾ ನಿಮ್ಗೆ? ಚಿಂತಾಮಣಿ ಹಿನ್ನೆಲೆ ಗೊತ್ತಾ ನಿಮ್ಗೆ? ಯಾವುದೂ ಗೊತ್ತಿಲ್ಲ ನಿಮ್ಗೆ. ಅಂಬೇಡ್ಕರ್ ಭವನ ಅಲ್ಲಿ ಎಲ್ಲ ರೀತಿ ತಯಾರು ಮಾಡಿದೆ ನಾನು. 5 ಲಕ್ಷ ಇತ್ತು ದುಡ್ಡು ಅವತ್ತು ಸರ್ಕಾರದಲ್ಲಿ. ಎಲ್ಲ ನಮ್ಮ ಸ್ನೇಹಿತರು ಸರ್ ಬೇಡ ಊರ್ ಮಧ್ಯೆ ಕೊಡ್ಬೇಕು ಅಂದ್ರು, ಊರಲ್ಲಿ ಕೊಡ್ಬೇಕು ಅಂದ್ರು. ಆಯ್ತು ಅಲ್ಲಿ ಮಾಡೋಣ ಅಂತ ಮಾಡಿದೆ. ಗೊತ್ತಾ ಅಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಅಂತಿತ್ತು, ಗೊತ್ತಾ ನಿಮ್ಗೆ? ಆ ಬಿಲ್ಡಿಂಗ್ ಯಾರ ಹೆಸರಲ್ಲಿತ್ತು? ಲೈಬ್ರರಿ ಹೆಸರಲ್ಲಿತ್ತು. ಯಾರು ಅದನ್ನ ಕೊಡ್ಸ್ಕೊಟ್ಟವ್ರು? ದಾಖಲೆಗಳಿದಾವೆ. 2 ವರ್ಷ ಕಷ್ಟಪಟ್ಟು ಆ ಕಡೆ ಪಟೇಲ್ರ ಬಿಲ್ಡಿಂಗ್ ಅಂತಿತ್ತು, ಈ ಕಡೆ ಕಾಸ್ಮೋಪಾಲಿಟನ್ ಕ್ಲಬ್ ಅಂತಿತ್ತು. ಅದೆಲ್ಲ ಕೊಡದೆ ಇದ್ರೆ ಜಾಗ ಆಗ್ತಿತ್ತು ಅಲ್ಲಿ? ಎಲ್ಲ ಇವರೇ ಮಾಡ್ಬಿಟ್ರಂತೆ. ABCD ಗೊತ್ತಿಲ್ಲ ಇವತ್ತು ಚಿಂತಾಮಣಿ ಯಾವ ಮೂಲೆಯಲ್ಲಿ ಏನಿದೆ ಅಂತ ಹೇಳಿ. ಬಾಯಿಗೆ ಬಂದಿದ್ದು ಮಾತಾಡೋದು. ನೋಡ್ಕೊಂಡ್ ಬನ್ನಿ, ಒಂದು ತಿಂಗಳಲ್ಲಿ ಅಂಬೇಡ್ಕರ್ ಭವನ ಇವತ್ತು ನಾನು ಓಪನ್ ಮಾಡ್ತೀನಿ, ಯಾವ ರೀತಿ ಇರ್ತದೆ. ಇವತ್ತು ಕೇವಲ ಇವತ್ತು ಬರೀ ಬಾಯಿ ಮತ್ತಲ್ಲಿ ದಲಿತರ ಬಗ್ಗೆ, ಶೋಷಿತ ವರ್ಗದ ಬಗ್ಗೆ ಮಾತಾಡೋದಲ್ಲ, ನಾವು ಮಾಡುವಂತ ಕೆಲಸಗಳಲ್ಲಿ ಇರ್ಬೇಕಾಗುತ್ತೆ. ಈಗಾಗಲೇ IDSMT ಮಾರುಕಟ್ಟೆ ಮರು ವಿನ್ಯಾಸ ಮಾಡಿದ್ದೀವಿ. ಆಗಿದ್ದಂತ ಟೆಂಡರ್ ಕ್ಯಾನ್ಸಲ್ ಮಾಡಿದ್ದೀವಿ. ಈಗ 1.5-2 ತಿಂಗಳಲ್ಲಿ ಮತ್ತೆ ಎಲ್ಲ ಪೂರ್ಣ ಮಾಡಿ ಕೆಲಸ ಶುರು ಮಾಡಬೇಕು. ನನಗೂ ಅಷ್ಟು ಮಾತ್ರ ಮಾನವೀಯತೆ ಇಲ್ವಾ? ಬಡವರು ಎಲ್ಲಿ ಕೆಲಸ ಮಾಡ್ತಾರೆ, ಏನ್ ಮಾಡ್ಬೇಕು ಅನ್ನೋದು ನನಗೂ ಇಲ್ವಾ? ಇಷ್ಟೆಲ್ಲ ಮೂಲಭೂತ ಸೌಲಭ್ಯ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ನಿಮಗೋಸ್ಕರ. ಯಾವ್ಯಾವ ವೃತ್ತಿಯಲ್ಲಿ ನೀವಿದ್ರೆ ಇವತ್ತು ಕೈಗಾರಿಕೆಗಳು ಇವೆಲ್ಲ ಯಾವ ದಾರಿ ಇಡಿಸಿದ್ರಿ ನೀವು? ರೈತರಿಗೆ ಯಾವತ್ತಾದ್ರೂ ನೇರವಾಗಿ ಚೆಕ್ ಕೊಡುವಂತ ಕೆಲಸ ಮಾಡಿದ್ರ ನೀವು? ಇವತ್ತು ಇದೇ ಕೈಗಾರಿಕೆಗಳ ಅಭಿವೃದ್ಧಿ ಆದ್ರೆ ಇವತ್ತು ನಿಮ್ಮಂತವ್ರು ಎಷ್ಟು ಜನಕ್ಕೆ ಇವತ್ತು ಕೆಲಸ ಸೃಷ್ಟಿ ಆಗುತ್ತೆ? ಇವತ್ತು ಅಸಂಘಟಿತ ಕಾರ್ಮಿಕರಿಗೆ ಎಷ್ಟು ಜನಕ್ಕೆ ಸೃಷ್ಟಿ ಆಗುತ್ತೆ ಕೆಲಸ? ಊರ ಅಭಿವೃದ್ಧಿ ಆದ್ರೆ ಎಷ್ಟು ಕೆಲಸ ಸೃಷ್ಟಿ ಆಗುತ್ತೆ? ಬೇರೆ ಬೇರೆ ಊರಲ್ಲಿ ಯಾಕೆ ಹೋಗ್ಬೇಕು ಕೆಲಸ ಹುಡ್ಕೊಂಡು? ನಾವು ನಮ್ಮ ಊರಲ್ಲೇ ಕೆಲಸ ಆಗುತ್ತೆ. ಇವೆಲ್ಲ ನಾವು ಯಾಕೆ ಮಾಡ್ತಾ ಇದೀವಿ? ಇವತ್ತು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಕಾರ್ಮಿಕರು ಚಿಂತಾಮಣಿ ಮತ್ತು ಶಿಡ್ಲಘಟ್ಟದಲ್ಲಿ ಅಂತ ಹೇಳಿ ಸರ್ಕಾರ ಕಾರ್ಮಿಕರ ವಸತಿ ಶಾಲೆ ಮಂಜೂರು ಮಾಡ್ತು. ಹೊಸದಾಗಿ ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಒಳ್ಳೆ ತೀರ್ಮಾನ ಮಾಡಿದ್ರು. ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಬಾಗೇಪಲ್ಲಿ ಕೊಟ್ರು. ನನಗೆ ಬೇಸರ ಆಗಲಿಲ್ಲ, ಆಯ್ತು ತೊಂದರೆ ಇಲ್ಲ ಅಂತ ಹೇಳಿ ನಾನು ಚಿಂತಾಮಣಿ ಬೇಕೇ ಬೇಕು ಅಂತ ಮಾಡಿ ಈಗ ಮೊನ್ನೆ ಬಜೆಟ್ ಅಲ್ಲಿ ಚಿಂತಾಮಣಿಗೂ ಮಂಜೂರಾಗಿದೆ. 10 ಎಕರೆ ಜಾಗ ನಾವು ನಿಗದಿ ಮಾಡಿದ್ದೀವಿ. 10 ಎಕರೆ ಕೊಡ್ತಾ ಇದ್ದೀವಿ ಜಾಗ. ಇವತ್ತು ಸುಮಾರು 45 ಕೋಟಿ ರೂಪಾಯಿ ಇವತ್ತಲ್ಲಿ ಬಿಲ್ಡಿಂಗು ಮತ್ತು ಇತರೆ ಸೌಲಭ್ಯ ಎಲ್ಲ ಬರ್ತದೆ. ಬಹುಶಃ ಈ ವರ್ಷದ ಅಂತ್ಯದೊಳಗೆ ನಾವು ಕಾಮಗಾರಿ ಶುರು ಮಾಡೋದಕ್ಕೆಲ್ಲ ತಯಾರು ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ರೀತಿ ವಿನ್ಯಾಸ ಮಾಡಿಸೋದಕ್ಕೆ ನನಗೆ ಅವ್ರು ಹೇಳಿದ್ರು, ನೀವು ಚೆನ್ನಾಗಿ ಮಾಡಿಸ್ತೀರಾ, ನೀವೇ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ನಾವು? ಯಾರು ಹೇಳಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು? ಇವತ್ತು ನನಗಿರ್ತಕ್ಕಂಥ ಇಷ್ಟೇ ಕೆಲಸ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ, ನನ್ನ ಇಲಾಖೆಯಲ್ಲಿ ಯಾವ ರೀತಿ ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಚಿಂತನೆ. ನೀವು ಉಪಸಭಾಪತಿ ಇದ್ರಲ್ಲ, ಯಾರನ್ನ ಇಟ್ಕೊಂಡು ಮಾದೇವಪುರ ಸುತ್ತಲೂ ಯಾರನ್ನ ಅಲ್ಲಿ ಕರೆಸಿ ಏನೇನೋ ಅವ್ರ ಮೇಲೆ ಒತ್ತಡ ಹಾಕಿ ವಸೂಲಿ ಮಾಡ್ಕೊಂಡ್ರಲ್ಲ, ಆ ರೀತಿ ಅನ್ಕೊಂಡ್ಬಿಟ್ರೆ ಯಾವಾಗೂ ಎಲ್ಲರೂ ನಿಮ್ಮಂಗೆ ಅನ್ಕೊಂಡ್ಬಿಟ್ಟಿದಾರ? ನೀವು ಮೂಲತಃ ವ್ಯಾಪಾರಸ್ಥ. ನೀವು ವ್ಯಾಪಾರಕ್ಕಾಗಿ ಇವತ್ತು ಚಿಂತಾಮಣಿಗೆ ಬಂದಿರುವಂತದ್ದು. ನಾವೆಲ್ಲ ಇವತ್ತು ವಿದ್ಯಾವಂತರಾಗಿ ನಾವು ನಮ್ಮ ಕಾಲ ಮೇಲೆ ನಿಂತು ಉದ್ಯೋಗ ಮಾಡ್ತಿದ್ವಿ. ನಾವು ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇಂದ ಹಿಡಿದು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೆ ನಾನು. ನೀವು ಹೇಳೋ ರೀತಿಯಲ್ಲಿ ಏನಾದ್ರೂ ನಾವು ಅಕ್ರಮ ಆಸ್ತಿಗಳು ಮಾಡಿದ್ರೆ, ನಾವು ಯಾವತ್ತೋ ಇಂಜಿನಿಯರಿಂಗ್ ಕಾಲೇಜು ಸ್ವಂತ ಮಾಡ್ತಾ ಇದ್ದೆ, ಯಾವತ್ತೋ ಮೆಡಿಕಲ್ ಕಾಲೇಜ್ ಸ್ವಂತ ಮಾಡ್ತಾ ಇದ್ವಿ. ನಮ್ಮ ಅಣ್ಣ ಮೆಡಿಕಲ್ ಡಾಕ್ಟರ್. ನೀವು ಹೇಳೋ ರೀತಿ ದುಡ್ಡು ಯಾರು ಕೊಳ್ಳೆ ಹೊಡ್ಕೊಂಡು ಎತ್ಕೊಂಡು ನಾವು ಇದೇ ಈ ಭೂಮಿ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ತಲೆ ಮೇಲೆ ಹಾಕೊಂಡು ಯಾರು ಹೋಗೋದಿಲ್ಲ. ಮಾತಾಡುವಂತದಕ್ಕೆ ಇತಿಮಿತಿ ಇರಬೇಕಾಗುತ್ತೆ. ಆಗ್ತಾ ಇರುವಂತ ಅಭಿವೃದ್ಧಿನ ಸಹಿಸ್ತಾ ಇಲ್ಲ. ಇವತ್ತು 1 ಕೋಟಿ ರೂಪಾಯಿ ಏನಾದ್ರೂ UGD ಕೆಲಸ ಮಾಡಿಸಿದ್ರೆ 10 ವರ್ಷದಲ್ಲಿ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ, ಎಲ್ಲೆಲ್ಲಿ ಕೆಲಸ ಆಗ್ತಿದೆ ನೋಡ್ತೀನಿ ಬನ್ನಿ. ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ರಸ್ತೆಗಳ ಪರಿಸ್ಥಿತಿ ಏನಾಗಿತ್ತು?
ಇವತ್ತು ಬನ್ನಿ ತಾವೆಲ್ಲ ನೋಡ್ತಾ ಇದ್ದಾರೆ ಯಾವ ರಸ್ತೆಗೆ ಎಷ್ಟು ಕೆಲಸ ಆಗ್ತದೆ, ಇನ್ನಷ್ಟು ಕೆಲಸ ಆಗುತ್ತೆ. ನಾನು ಎಲ್ಲ ಮಾಡ್ಬಿಡ್ತೀನಿ ಅಂತ ಹೇಳಲ್ಲ, ನೀವು ಹಾಳು ಮಾಡಿರ್ತಕ್ಕಂಥದ್ದನ್ನೆಲ್ಲ ಇವತ್ತು ಸರಿದಾರಿಗೆ ತರ್ತಾ ಇದ್ದೀನಿ. ಇಷ್ಟೆಲ್ಲ ನಾವು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ಇವತ್ತು ಈ ಊರು, ಈ ತಾಲೂಕು, ಈ ಕ್ಷೇತ್ರದಲ್ಲಿ ಜನಕ್ಕೆ ಎಲ್ಲಾ ರೀತಿ ಇವತ್ತು ಬದುಕುವಂತದಕ್ಕೆ ದಾರಿ ತೋರಿಸ್ಬೇಕು. ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು. ಚೆಕ್ ಡ್ಯಾಮ್ಗಳು ಮಾಡ್ತಾ ಇದೀವಿ ದೊಡ್ಡದಾಗಿ, ಹೋಗಿ ನೋಡ್ಕೊಂಡ್ ಬನ್ನಿ. ನಿಮ್ಗೇನಾದ್ರೂ ವ್ಯವಧಾನ ಇದ್ರೆ ಆ ಎಸ್ಗಳಲ್ಲಿ ಹತ್ರ ಮತ್ತೆ ಬ್ರಾಹ್ಮಣಹಳ್ಳಿ ಹತ್ರ ಎರಡು ಚೆಕ್ ಡ್ಯಾಮ್ ಕಿತ್ತೋಯ್ತು 2015ರಲ್ಲಿ ಮಳೆಗೆ. ಅದನ್ನ ಮಾಡಿಸಿದ್ರ ನೀವು? 10 ಸತಿ ಜನ ನಿಮ್ಮನ್ನು ಕೇಳಿಸ್ಕೊಟ್ರಲ್ಲ 2018ರಲ್ಲಿ. ಕಣ್ಣು ಕಾಣಲಿಲ್ವಾ ಅದು ನಿಮ್ಗೆ? ಅದನ್ನ ಯಾರು ಮಾಡಿದವರು? ನಾನು ಗೆದ್ದು ಕೂಡಲೇ ಅದನ್ನ ಮಾಡಿಸಿದೀನಿ, ಹೋಗಿ ನೋಡ್ಕೊಂಡ್ ಬನ್ನಿ ಯಾವ ರೀತಿ ಮಾಡಿಸಿದೀವಿ ಅಂತ. ಈಗ ಎಷ್ಟು ಚೆಕ್ ಡ್ಯಾಮ್ ಮಾಡ್ತಾ ಇದೀವಿ, ಯಾರಿಗೋಸ್ಕರ ಮಾಡ್ತಾ ಇದೀವಿ? ಏನೋ ನಮ್ಮ ಭಾಗದಲ್ಲಿ ರೈತರಿಗೆ ಅಂತರ್ಜಲ ವೃದ್ಧಿ ಮಾಡಬೇಕು, ಅವ್ರ ಬದುಕಲ್ಲಿ ಬದಲಾವಣೆ ತರಬೇಕು, ಅವರ ಮಕ್ಕಳ ನಾಳೆ ವಿದ್ಯಾವಂತರಿಗೆ ಉದ್ಯೋಗಾವಕಾಶಗಳು ಸಿಗಬೇಕು. ಒಂದು ವಿಚಾರದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ತಾಲೂಕಿನಲ್ಲಿ ಅದು ಯಾರೇ ಇರ್ಬೋದು, ಇವತ್ತು ನಾನು ಏನು ಒಂದು ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ನಮ್ಮ ಪರ ಇರೋರ್ಬೋದು, ವಿರೋಧ ಇರೋರು ಇರ್ಬೋದು, ಸಾರ್ವಜನಿಕರು ಇವತ್ತು ಯಾವುದೇ ರೀತಿ ವಿರೋಧ ಮಾಡ್ದಿರೋ ಪ್ರೋತ್ಸಾಹ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತಕ್ಕಂಥ ಬೆನ್ತಟ್ಟಿ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅವ್ರಿಗೆ ಅವರೆಲ್ಲರಿಗೂ ನಾನು ಸದಾ ಚಿರುನುಡಿಯಾಗಿರ್ತೀನಿ.